ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಮನೆ ಗೃಹ ಪ್ರವೇಶದ ವ್ಲಾಗ್ ಆಗಿರುತ್ತೆ. ಗೃಹ ಪ್ರವೇಶ ಅಂತೂ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಗೃಹ ಪ್ರವೇಶದಲ್ಲಿ ನಾವೆಲ್ಲ ಏನೇನು ಮಾಡಿದ್ವಿ, ಹೇಗೆಲ್ಲ ರೆಡಿಯಾಗಿದ್ವಿ, ಯಾರ್ಯಾರೆಲ್ಲ ಬಂದಿದ್ರು, ಗೃಹ ಪ್ರವೇಶದಲ್ಲಿ ಏನೇನೆಲ್ಲ ಆಯಿತು ಅಂತ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ, ಅಂದರೆ 22 ಮೇ ಅವತ್ತಿನ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ನೈಟದು ವ್ಲಾಗ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿರಲಿಲ್ಲ. ಸೊ ಮಾರ್ನಿಂಗ್ ಮಾಡ್ತಾ ಇದ್ದೀನಿ. ನೈಟ್ ಕೂಡ ಪೂಜೆ ಹೋಮ ಎಲ್ಲ ಇತ್ತು, ಬಟ್ ನಾವು ಬಂದು ರೆಡಿ ಆಗೋದೇ ಸ್ವಲ್ಪ ಲೇಟ್ ಆಗೋಯಿತು. ಸೊ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈಗ ವ್ಲಾಗ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ದು. ಇದು ನಾವು ಸ್ಟೇ ಆಗಿದ್ರು, ಇದನ್ನು ಕೂಡ ಹೊಸ ಮನೆಯೇ ದೊಡ್ಡಮ್ಮ ಅವ್ರದ್ದು. ನಾವು ಮೇಲ್ಗಡೆ ಫ್ಲೋರು ಅಂದರೆ 2nd ಫ್ಲೋರಲ್ಲಿ ಸ್ಟೇ ಆಗಿದ್ವಿ. ನಾವು ನಮ್ಮ ಫ್ಯಾಮಿಲಿಯವರು ಅಂದರೆ ನಾನು, ನನ್ನ ಕಸಿನ್ನು, ನನ್ನ ದೊಡ್ಡಮ್ಮ, ನನ್ನ ಚಿಕ್ಕಮ್ಮ, ನನ್ನ ಅತ್ತೆ, ಈ ಥರ ನಾವುಗಳೆಲ್ಲ ಸ್ಟೇ ಆಗಿದ್ದು ಇದೇ ಮನೆಯಲ್ಲೇ. ಮಾರ್ನಿಂಗು ಮನೆಗೆ ಕಳ್ಸೋ ಥರ ಟೈಮಿಂಗ್ ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದಿತ್ತು, ಅಂದರೆ 7:30 to 8 o'clock ಆ ಥರ ಇತ್ತು ಟೈಮಿಂಗು. ಸೊ ನಾವು ಎದ್ದು ಪೂಜೆಗೆ ಕಳ್ಸೋ ಥರ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ದೊಡ್ಡಮ್ಮ ಮನೆ ಪಕ್ಕದಲ್ಲೇ ಟೆಂಪಲ್ ಇದೆ ಒಂದು, ಅಲ್ಲಿಂದನೇ ಕೆಲಸನ ತರ್ತಾ ಇರೋದು ಈಗ. ಸೊ ನಾನು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ರೂ ಆಗ್ಲೇ ಹೋಗಿದ್ದಾರೆ, ನಾವೇ ಲೇಟು. ಲಕ್ಷ್ಮಿ ಮೇಲ್ಗಡೆನೆ ಇನ್ನ ಮಲಗಿದ್ದಾನೆ. ದೊಡ್ಡಮ್ಮನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಕಳ್ಸೋಕ್ಕೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಸು ಕರುನು ಕೂಡ ತಂದುಬಿಟ್ಟು ಅದಕ್ಕೂ ಪೂಜೆಗೆ ಅಂತೆಲ್ಲ ವ್ಯವಸ್ಥೆ ಮಾಡಿದ್ರು ನಾವು ಹೋಗೋ ಅಷ್ಟರಲ್ಲೇ. ಆ್ಯಕ್ಚುಲಿ ನೆನ್ನೆ ನೈಟದು ಕೂಡ ವ್ಲಾಗ್ ಮಾಡಬೇಕಿತ್ತು, ತುಂಬಾ ಚೆನ್ನಾಗಿತ್ತು. ನೆನ್ನೆ ನೈಟೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ. ಬಟ್ ನಾವು ಬಂದಿದ್ದು ಲೇಟ್ ಆಯಿತು. ನಾವು ರೆಡಿಯಾಗಿ ನಾವು ಪೂಜೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅರ್ಧ ಹೋಮ ಮುಗ್ದೇ ಹೋಗ್ಬಿಟ್ಟಿತ್ತು. ಇನ್ನೇನು ವೀಡಿಯೋ ಮಾಡ್ಕೊಳ್ಳೋದು, ಅಯ್ಯೋ ವೀಡಿಯೋ ಅಂದ್ಕೊಂಡು ಸುಮ್ಮನಾದೆ. ಈ ಥರ ಫ್ಯಾಮಿಲಿ ಜೊತೆ ಸೇರೋದು ಅಂದ್ರೇ ತುಂಬ ಖುಷಿ. ಏನಾದರೂ ಒಂದು ಸರಿ ಈ ಥರ ನೆಪಗಳನ್ನ ಇಟ್ಕೊಂಡು ಫ್ಯಾಮಿಲಿ ಜೊತೆ ಸೇರ್ತೀವಲ್ಲ, ಅದಕ್ಕಿಂತ ಬೇರೆ ಖುಷಿ ಇನ್ನೊಂದಿಲ್ಲ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ನಗಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇಷ್ಟು ಲೇಟಾಗಿ ಬಂದಿದೆ ಟೈಮಿಂಗ್ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಇಷ್ಟು ಲೇಟಾಗಿ ಬಂದಿದೆ ಟೈಮಿಂಗ್ ಅಂತ ಗೊತ್ತಿದ್ರೆ ನಾವು ಕೂಡ ಕಳಸವನ್ನು ಹೊತ್ಕೋಬೋದಿತ್ತು. ಬಟ್ ನಾವು ಸ್ಯಾರಿ ಏನು ತಂದಿರಲಿಲ್ಲ, ಸೊ ನಾವು ಕಳಸ ಹೊತ್ಕೊಳ್ಳೋಕ್ಕಾಗಲಿಲ್ಲ. ಈಗ ಕಳಸನ ಎತ್ಕೊಂಡೋಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಮಾಡ್ತಾರೆ. ಅವರೆಲ್ಲರೂ ಕಳಸ ಎತ್ಕೊಂಡು ಮನೆ ಹತ್ರ ಬಂದಮೇಲೆ ನಾವು 5 ಜನ ಸೇರಿಕೊಂಡು ಆರತಿ ಮಾಡಿ ಒಳಗಡೆ ಕರ್ಕೊಂಡ್ವಿ ಅವ್ರನ್ನ. ಹಾಗೆ ಹಸು ಕರುನು ಕೂಡ ಮನೆಗೆ ತುಂಬಿಸ್ಕೋಬೇಕಾಗಿತ್ತು. ಹಾಗೆ ಅದಕ್ಕೂ ಕೂಡ ಹಸು ಕರುಗೂ ನಾವು ಆರತಿ ಮಾಡಿದ್ವಿ. ಹಸು ಕರುನೆಲ್ಲ ಮನೆಯೊಳಗಡೆ ನಿಲ್ಸ್ಕೊಳ್ಳೋದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಅದು ಹಸು ಕರು ತುಂಬಾ ಗಾಬರಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಟೈಲ್ಸ್ನೆಲ್ಲ ಬೇರೆ ಅಲ್ವಾ, ನಿಲ್ಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಸೊ ನಾವು ಒಳಗಡೆ ಹೋಗಲೇ ಇಲ್ಲ, ಆಚೆ ಕಡೆನೇ ಇದ್ವಿ. ನಾನು ಇವತ್ತು ಟ್ರೆಡಿಷ್ನಲಾಗಿ ರೆಡಿ ಆಗ್ತೀನಲ್ಲ ಅಂತ ಹೇಳ್ಬಿಟ್ಟು ಕಾಲು ಗೆಜ್ಜೆ ತಂದಿದ್ದೆ, ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ನನ್ನ ಹಸ್ಬೆಂಡ್ ಕೈಲಿ ಹಾಕ್ಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಾಲು ಗೆಜ್ಜೆನ ಜಾಸ್ತಿ ಹಾಕೋದೇ ಇಲ್ಲ, ಯಾಕಂದರೆ ಅದೇನಂತ ಗೊತ್ತಿಲ್ಲ, ನಮಗೆ ಕಾಲು ಗೆಜ್ಜೆ ಅಂದರೆ ಇಷ್ಟನೇ ಆಗೋದಿಲ್ಲ. ಅಪರೂಪ ನಾವು ಕಾಲು ಗೆಜ್ಜೆನ ಬಳಸೋದು. ನಾನು ಯಾವಾಗ ಅಂದರೆ ನನ್ನ ಮದುವೆಲಿ ಬಿಟ್ಟರೆ ನನ್ನ ಸೀಮಂತದಲ್ಲಿ ಹಾಕ್ಕೊಂಡಿದ್ದು, ಅದನ್ನು ಬಿಟ್ಟರೆ ನನ್ನ ಮಗನ ನಾಮಕರಣದಲ್ಲಿ ಹಾಕ್ಕೊಂಡಿದ್ದು, ಅದು ಬಿಟ್ಟರೆ ಈಗಲೇ ಹಾಕ್ಕೊಳ್ತಾ ಇರೋದು. ದೊಡ್ಡಪ್ಪ ನಮ್ಮ ಅಣ್ಣ ಎಲ್ಲ ಹೂನ ಬಿಡ್ತಾಯಿದ್ರು ಮನೆಗೆ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆ್ಯಪಲ್ಲಿ ಹಾಲು ಕೂಡ ಉಗ್ಸಿ ಆಯಿತು. ಮನೆಯಲ್ಲಿ ಎಲ್ಲ ಎದ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡು ಸಿಂಪಲ್ ಆಗಿರೋ ಬಟ್ಟೆನ ಹಾಕೊಂಡು ಹೋಗಿದ್ರು, ಕಳಸ ತರಕಲ್ವಾ ಅಂತ ಹೇಳ್ಬಿಟ್ಟು. ಯಾರು ಕೂಡ ಇನ್ನೂ ರೆಡಿ ಆಗಿರಲಿಲ್ಲ. ಟಿಫನ್ ಮಾಡಿಬಿಟ್ಟು ಒಟ್ಟಿಗೆ ಆಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡೋಕೆ ಅಂತ ಬಂದ್ವಿ. ಫಸ್ಟು ಟಿಫನಿಗೆ ವೆಜ್ ಪಲಾವ್ ಮತ್ತು ಕೇಸರಿ ಭಾತ್ನ ಮಾಡಿಸಿದ್ರು. ಆ್ಯಂಡ್ ಟಿಫನ್ ಆಗ್ತಿದ್ದಾಗೆ ಹೋಗಿ ನಾವು ಚಕ ಅಂತ ರೆಡಿ ಆಗಿಬಿಟ್ಟು ಬಂದುಬಿಟ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಇವತ್ತಿನ ನನ್ನ ಔಟ್ಫಿಟ್. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ಆ್ಯಕ್ಚುಲಿ ಸ್ಯಾರಿನ ತಗೊಂಡು ಸ್ಟಿಚ್ ಮಾಡಿಸಿರೋದು. ನಂಗೆ ತುಂಬಾ ಆಸೆ ಇತ್ತು ಈ ಥರ ಸ್ಯಾರಿನ ತಗೊಂಡು ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಫೈನಲಿ ಈಗ ತಗೊಂಡು ದೊಡ್ಡಮ್ಮ ಮನೆಗೆ ಸ್ಟಿಚ್ ಮಾಡಿಸಿದ್ದಾಯಿತು. ಇದು ನನ್ನ ಫೈನಲ್ ಲುಕ್ ಈ ಥರ ಇತ್ತು. ಆ್ಯಕ್ಚುಲಿ ಮೇಕಪ್ ಎಲ್ಲ ನಾವೇ ಮಾಡ್ಕೊಂಡಿದ್ವಿ. ಹೇರ್ ಸ್ಟೈಲ್ ಮಾತ್ರ ಹೇರ್ ಸ್ಟೈಲಿಸ್ಟ್ನ ಕರೆಸ್ಬಿಟ್ಟು ಮಾಡಿಸ್ಕೊಂಡಿದ್ದು. ನಮಗಂತೂ ಫಂಕ್ಷನ್ ಅಂತ ಹೇಳೋದೊಂದು ಖುಷಿ, ಆದರೆ ಫಂಕ್ಷನಿಗೆ ರೆಡಿ ಆಗೋದೇ ಇನ್ನೊಂದು ಖುಷಿ. ನಾನು ನನ್ನ ಕಸಿನ್ನು ಮಾತಾಡಿಕೊಂಡು ಒಂದೇ ಥರ ಟ್ವಿನ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿಯಾಗಿದ್ವಿ. ಇಬ್ಬರು ಕೂಡ ಮಾತಾಡಿಕೊಂಡು ಸ್ಟಿಚ್ ಮಾಡಿಸಿದ್ದು. ಇದು ಇಬ್ಬರದು ಔಟ್ಫಿಟ್ ಹೇಗಿದೆ ಅಂತ ಇದನ್ನು ಕೂಡ ಕಮೆಂಟ್ ಮಾಡಿ.
ನನಗೆ ಮತ್ತು ನನ್ನ ಕಸಿನ್ಗೆ ಚಿಕ್ಕವರಿದ್ದಾಗಂತೂ ಇಬ್ಬರಿಗೂ ಒಂದೇ ಥರ ಬಟ್ಟೆ ತರ್ತಿದ್ರು, ಯಾಕಂದರೆ ತುಂಬಾ ಹಠ ಮಾಡ್ತಾ ಇದ್ವಂತೆ. ಅವಳು ನನಗೆ ಬೇಕು, ನಂದು ಅವಳಿಗೆ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇಬ್ರಿಗೂ ಒಂದೇ ಥರ ಕೊಡಿಸ್ತಾ ಇದ್ರು. ಆ್ಯಂಡ್ ತುಂಬ ದಿನಗಳಾದಮೇಲೆ ಇಬ್ಬರು ಒಂದೇ ಥರ ಈಗ ಹಾಕ್ಕೊಂಡಿದ್ದೀವಿ. ತುಂಬಾ ಖುಷಿ ಆಯಿತು ಒಂದೇ ಥರ ಹಾಕೊಂಡು. ಎಷ್ಟು ವರ್ಷಗಳು ಕಳೆದ್ಮೇಲೆ ಈ ಥರ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನಿವತ್ತು ಈ ಥರ ಹಾಫ್ ಸ್ಯಾರಿನ ವೇರ್ ಮಾಡೋದ್ರಿಂದ ಅಶ್ವಿನಿ ಎತ್ಕೊಳ್ಳೋಕ್ಕೆ ಆಗಿಲ್ಲ, ಬಿಕಾಸ್ ಅವ್ನು ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಜಾಸ್ತಿ ಬರೋದೇ ಇಲ್ಲ. ಅವ್ರ ಅಪ್ಪನ ಹತ್ರನೇ ಇದ್ದ ಇವತ್ತು ಡೇ ಫುಲ್. ಆ್ಯಂಡ್ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಸೇರಿದ್ರು. ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಇದೆಲ್ಲ ಜನ ಆಲ್ಮೋಸ್ಟ್ ಎಲ್ಲರೂ ಖಾಲಿಯಾಗಿದ್ರು, ಅವಾಗ ಮಾಡ್ಕೊಂಡಿರೋ ಅಂಥ ವಿಡಿಯೋಗಳಿದೆಲ್ಲ. ಮನೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ನಾವು ರೀಸೆಂಟಾಗಿ ನೋಡಿದ ಮನೆಗಳಲ್ಲಿ ಈ ಥರ ಯಾವ ಮನೆಯೂ ಇಷ್ಟೊಂದು ಲೈಕ್ ಆಗಿರಲಿಲ್ಲ. ತುಂಬಾ ಇಷ್ಟ ಆಯಿತು ಮನೆ ಅಂತೂ. ತುಂಬಾ ಆಸೆ ಇಟ್ಕೊಂಡು ಹೀಗೆ ಮಾಡಬೇಕು, ಹೀಗೆ ಬರಬೇಕು ಮನೆ ಅಂತ ತುಂಬಾ ಅಂದ್ಕೊಂಡು ಅದನ್ನ ಈ ಥರ ಈಗ ಫೈನಲ್ ಆಗಿ ಈ ಥರ ಮಾಡಿಸಿದ್ದಾರೆ. ಆ್ಯಂಡ್ ಅದನ್ನು ವಿಡಿಯೋ ಶೂಟ್ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನ ಈಗ ಹಾಕ್ತೀನಿ. ನೀವು ನೋಡಿಬಿಟ್ಟು ಮನೆ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಬೇಕು. ನನಗಂತೂ ಮನೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ಮನೆನ ನೋಡ್ಕೊಂಡು ಬನ್ನಿ.
ನೋಡ್ಕೊಂಡು ಬಂದ್ರಿ ಅಲ್ವಾ ಎಲ್ಲರೂ, ಹೇಗಿತ್ತು ಮನೆ ಅಂತ ಹೇಳ್ಬಿಟ್ಟು. ನಿಮಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಗಿದೆ ಮನೆ. ತುಂಬಾ ಕನ್ಸ್ಕೊಂಡು ತುಂಬಾ ಖರ್ಚು ಮಾಡಿರೋ ಅಂಥ ಮನೆ. ಇಷ್ಟ ಆಗಲೇಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಜನ ಎಲ್ಲ ಹೋದ್ಮೇಲೆ ಎಲ್ಲರೂ ಕುತ್ಕೊಂಡು ಮೂವಿನ ಬರೆದ್ಬಿಟ್ಟು ಲೆಕ್ಕ ಹಾಕೊಳ್ತಾ ಇದ್ರು. ನಾವೆಲ್ಲ ಸ್ವಲ್ಪ ಮನೆಯೆಲ್ಲ ಹರಡ್ಕೊಂಡಿತ್ತು, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಹರಟೆ ಹೊಡೆದ್ವಿ. ಮಕ್ಕಳುಗಳೂ ಅಷ್ಟೇ, ತುಂಬಾ ಮಕ್ಕಳುಗಳು ಕೂಡ ಇದ್ದರು. ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಮನೆ ಒಳಗಡೆ. ದೊಡ್ಡವರಿಗೆಲ್ಲ ಒಂಥರ ಖುಷಿ ಆದರೆ ಈ ಮಕ್ಕಳಿಗೆ ಒಂಥರ ಖುಷಿ. ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಅಲ್ಲಿ ಯಾರ್ದೋ ಮನೆದ ನಾವೆಲ್ಲರೂ ನೈಟ್ ಈ ಥರ ಕುತ್ಕೊಂಡು ಮಾತಾಡ್ತಾ ಇದ್ವಿ. ತುಂಬಾ ಹರಟೆ ಹೊಡ್ಕೊಂಡು ನಗಾಡ್ಕೊಂಡು ಮಾತಾಡ್ತಾ ಇದ್ವಿ. ಮಾಡಪ್ಪ ಆಯ್ ಮಾಡಪ್ಪ. ಆ್ಯಂಡ್ ಇವತ್ತಿನ ಡೇ ಈ ಥರ ಎಂಡ್ ಆಯಿತು. ಯಾರಿಗೆಲ್ಲ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು.